ಜೈ ಹಿಂದ್. ನಿಮ್ಮ ಕಿಡ್ನಿ ತೊಂದರೆಯಲ್ಲಿ ಇದೆನಾ ಅಥವಾ ಇಲ್ಲ ಅಂತ ಈ ಲಕ್ಷಣಗಳಿಂದ ನೀವು ಕಂಡಿಡ್ಕೋಬಹುದು. ಹೌದು, ನಮ್ಮ ಕಿಡ್ನಿಯಲ್ಲಿ ತುಂಬಾ ಪ್ರಾಬ್ಲಮ್ ಆಗಿರುತ್ತೆ, ಆದ್ರೆ ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ. ತುಂಬಾ ಜಾಸ್ತಿ ಪ್ರಾಬ್ಲಮ್ ಆದಾಗ ನಾವು ಆಸ್ಪತ್ರೆಗೆ ಹೋಗ್ತೀವಿ. ಅವಾಗ ನಾವು ತುಂಬಾ ಕೇರ್ ಮಾಡ್ತೀವಿ ಕಿಡ್ನಿಗೆ. ಆಗ 50% ಎಲ್ಲೋ ಸ್ವಲ್ಪ ಆ ಕಿಡ್ನಿನ ನಾವು ಉಳಿಸ್ಕೊಳ್ಳೋಕೆ ಸಾಧ್ಯ. ಇನ್ನು ಕೆಲವ್ರದ್ದು ಕಿಡ್ನಿ ಫೇಲ್ ಆಗಿ ಡೆತ್ ಕೂಡ ಆಗಿರ್ತಾರೆ. ಯಾಕಂದ್ರೆ ಈ ಲಕ್ಷಣಗಳನ್ನ ನಾವು ಮೊದಲೇ ತಿಳ್ಕೊಂಡ್ಬಿಟ್ರೆ ತುಂಬಾ ಹುಷಾರಾಗಿರ್ತೀವಿ, ಹೌದಲ್ವಾ? ತುಂಬಾ ಡ್ಯಾಮೇಜ್ ಆದ್ರೆ ಯಾವುದನ್ನು ಕೂಡ ಉಳಿಸ್ಕೊಳ್ಳೋದಕ್ಕೆ ತುಂಬಾ ಸಮಯ ಹಿಡಿಯುತ್ತೆ. ಅದಕ್ಕೋಸ್ಕರ ಪ್ರತಿಯೊಂದರಲ್ಲೂ ನಾಲೆಡ್ಜ್ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಓಕೆ, ಈ ಲಕ್ಷಣಗಳನ್ನ ನಾನು ಹೇಳ್ತೀನಿ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ರಿ. ಫಸ್ಟ್ ಟೈಮ್ ನೀವೇನಾದ್ರೂ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ಇಷ್ಟ ಇದ್ರೆ ಸಬ್ಸ್ಕ್ರೈಬ್ ಮಾಡ್ರಿ, ಇಲ್ಲ ಅಂದ್ರೆ ಬೇಡ. ಅಕಸ್ಮಾತ್ ನೀವೇನಾದ್ರೂ ಸಬ್ಸ್ಕ್ರೈಬ್ ಮಾಡಿದ್ರೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿ ನೀವು ಆಲ್ಗೆ ಏನಾದ್ರೂ ಕೊಟ್ರೆ ಹೊಸದಾಗಿ ನಾನು ಯಾವುದೇ ಈ ರೀತಿಯ ವಿಡಿಯೋಗಳನ್ನ ಹಾಕಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಓಕೆ, ಕಿಡ್ನಿ ಡ್ಯಾಮೇಜ್ ಆಗ್ತಾ ಇದೆ ಅಂದಾಗ ಕಾಣಿಸಿಕೊಳ್ಳುವ ಲಕ್ಷಣಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್, ನಮಗೆ ಯಾವ ರೀತಿ ಶೋ ಆಗ್ತಾವ ಅಂದ್ರೆ ಲಕ್ಷಣಗಳು ಕೆಲವರಿಗೆ ಒಬ್ಬೊಬ್ಬರಿಗೆ ಒಂದೊಂದರ ಕಾಣಿಸುತ್ತೆ. ಅಂದ್ರೆ ತುಂಬಾ ಲಕ್ಷಣಗಳು ಇರ್ತವೆ, ಅದರಲ್ಲಿ ಸ್ಟಾರ್ಟಿಂಗ್ ಈ ರೀತಿ ಒಬ್ಬೊಬ್ಬರಿಗೆ ಒಂದೊಂದು ಲಕ್ಷಣಗಳು ಕಾಣಿಸುತ್ತೆ. ಎಲ್ಲಾ ತರ ಲಕ್ಷಣಗಳು ಕಾಣಿಸ್ಕೊಳ್ತು ಅಂದ್ರೆ ಅದು ತುಂಬಾ ಡ್ಯಾಮೇಜ್ ಆಲ್ರೆಡಿ ಸ್ವಲ್ಪ ಆಗಿದೆ ಅಂತ. ಓಕೆನಾ? ಫಸ್ಟ್ ಆಫ್ ಆಲ್, ನಮಗೆ ಇಲ್ಲಿ ಕಣ್ಣತ್ರ ಆಗಿರ್ಬೋದು, ಮತ್ತೆ ಇಲ್ಲಿ ಪಾದದ ಹತ್ರ ಆಗಿರ್ಬೋದು, ನಮ್ಮ ಬಾಡಿಯಲ್ಲಿ ಬಾವು ಆಗೋ ಅಂತದ್ದು. ಬಾವು ಯಾಕಾಗುತ್ತೆ ಅಂದ್ರೆ ಕಿಡ್ನಿ ಸ್ವಲ್ಪ ಡ್ಯಾಮೇಜ್ ಆಗೋದಕ್ಕೆ ಶುರುವಾದಾಗ ನಮ್ಮ ದೇಹದಲ್ಲಿ ನೀರಿನ ಅಂಶವನ್ನು ಹಾಗೂ ಉಪ್ಪಿನ ಅಂಶವನ್ನು ದೇಹದಲ್ಲಿ ಹಿಡಿದು ಇಟ್ಕೊಂಡಿರ್ತದೆ. ಅದಕ್ಕೋಸ್ಕರ ಬಾವು ಆಗೋದಕ್ಕೆ ಶುರುವಾಗುತ್ತೆ. ಓಕೆನಾ? ನೆಕ್ಸ್ಟ್ ಯಾವ ರೀತಿ ಆಗುತ್ತೆ ಅಂದ್ರೆ ಮೂಳೆಗಳು ಪೇನ್ ಬರೋ ಅಂತದ್ದು. ಮೂಳೆಗಳು ಕೂಡ ಪೇನ್ ಬರೋದಕ್ಕೆ ಶುರು ಆಗುತ್ತೆ. ನಾವು ಅನ್ಕೋಬಹುದು ಸುಮ್ಮನೆ ಸುಸ್ತಾಗಿರ್ಬೋದು ಅಂತ. ಕಿಡ್ನಿ ಸ್ವಲ್ಪ ಡ್ಯಾಮೇಜ್ ಆಗೋದಕ್ಕೆ ಶುರುವಾದಾಗ ನಮ್ಮ ಬಾಡಿಯಲ್ಲಿ ಏನಂದ್ರೆ ಮಂಡಿ ನೋವಾಗೋದಾಗಿರ್ಬೋದು, ಜಾಯಿಂಟ್ಸ್ ಪೇನ್, ಕೀಲ್ ಪೇನ್ ಆಗೋದಾಗಿರ್ಬೋದು, ಇವೆಲ್ಲ ನೋವಾಗೋದಕ್ಕೆ ಶುರು ಆಗುತ್ತೆ. ನಾವು ಅವಾಗ ಇದನ್ನ ಸುಮ್ಮನೆ ಪೇನ್ ಬರ್ತಾ ಇದೆ ಅಂತ ಅನ್ಕೋಬಾರ್ದು. ಯಾಕಪ್ಪ ಅಂದ್ರೆ ಕಿಡ್ನಿ ಡ್ಯಾಮೇಜ್ ಆಗೋದಕ್ಕೆ ಶುರುವಾದಾಗ ನಮ್ಮ ಜಾಯಿಂಟ್ಸ್ ಪ್ರತಿಯೊಂದು ಕೂಡ ಪೇನ್ ಆಗೋದಕ್ಕೆ ಶುರು ಆಗುತ್ತೆ, ನಮಗೆ ಆಗೋ ತರ ಆಗುತ್ತೆ. ಯಾಕಪ್ಪ ಅಂದ್ರೆ ಕಿಡ್ನಿ ಡ್ಯಾಮೇಜ್ ಅಲ್ಲಿ ಆಗ್ತಾ ಇದೆ ಅಂತ ಅರ್ಥ. ನೆಕ್ಸ್ಟ್ ಇನ್ನೊಂದೇನಂದ್ರೆ, ನಾವೇನು ಯೂರಿನ್ ಮಾಡ್ತೀವಲ್ಲ, ಕೆಲವ್ರಿಗೆ ಏನಾಗ್ಬಿಡ್ತೈತೆ ಅಂದ್ರೆ ಜಾಸ್ತಿ ಅರ್ಜೆಂಟ್ ಆಗ್ತಾ ಇರುತ್ತೆ. ಅಂದ್ರೆ ಅವ್ರು ಒಂದು ಸಲ ಯೂರಿನ್ಗೆ ಹೋಗ್ತಾ ಇರಲ್ಲ, ಪದೇ ಪದೇ ಯೂರಿನ್ ಮಾಡ್ತಾನೆ ಇರ್ತಾರೆ, ಆದ್ರೆ ಯೂರಿನ್ ಖಾಲಿನೇ ಆಗಲ್ಲ, ಮತ್ತೆ ಯೂರಿನ್ ಮಾಡ್ತಾ ಇರ್ತಾರೆ. ಇನ್ನು ಕೆಲವರಿಗೆ ಯಾವ ರೀತಿ ಆಗುತ್ತೆ ಅಂದ್ರೆ ಅವ್ರಿಗೆ ಯೂರಿನ್ನೇ ಬರೋದಿಲ್ಲ, ತುಂಬಾ ಕಡಿಮೆ ಯೂರಿನ್ ಹೋಗ್ತಾ ಇರುತ್ತೆ. ಕೆಲವರಿಗೆ ತುಂಬಾ ಜಾಸ್ತಿ ಯೂರಿನ್ ಹೋಗ್ತಾ ಇರುತ್ತೆ, ರಾತ್ರಿ ಮಲಗಿರ್ತಾರೆ ಅವಾಗ್ಲೂ ಕೂಡ ಪದೇ ಪದೇ ಯೂರಿನ್ಗೆ ಹೋಗ್ತಾನೆ ಇರ್ತಾರೆ. ಇನ್ನ ಕೆಲವರಿಗೆ ಯೂರಿನ್ನೇ ಬರ್ತಾ ಇರೋದಿಲ್ಲ. ಮತ್ತೆ ಇನ್ನ ಕೆಲವರಿಗೆ ಏನಾಗುತ್ತೆ ಅಂದ್ರೆ ಯೂರಿನ್ ಮಾಡುವ ಸಮಯದಲ್ಲಿ ಉರಿಯೋದಿಕ್ಕೆ ಶುರುವಾಗುತ್ತೆ. ಇನ್ನು ಕೆಲವರಿಗೆ ಬ್ಲಡ್ಡೇ ಬಂದ್ಬಿಡುತ್ತೆ. ಇದನ್ನೆಲ್ಲ ಸುಮ್ನೆ ಕಾಮನ್ ಅಂತ ನಾವು ಅನ್ಕೊಳ್ಳೇಬಾರ್ದು. ನಾವು ಅವಾಗ ಅರ್ಥ ಮಾಡ್ಕೋಬೇಕು, ಇಲ್ಲಿ ನಮ್ಮ ಕಿಡ್ನಿ ತುಂಬಾ ತೊಂದರೆಯಲ್ಲಿ ಸಿಕ್ಕಾಕೊಂಡಿದೆ ಅಂತ. ಸರಿನಾ? ನೆಕ್ಸ್ಟ್ ಇನ್ನ ಕೆಲವರಿಗೆ ಯೂರಿನ್ ಮಾಡ್ತಾರಲ್ಲ, ಆ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಬುರುಗು ಬರೋದಕ್ಕೆ ಶುರುವಾಗುತ್ತೆ, ತುಂಬಾ ಸ್ಮೆಲ್ ಬರೋದಕ್ಕೂ ಕೂಡ ಶುರುವಾಗುತ್ತೆ. ಬುರುಗು ಯಾವ ರೀತಿ ಅಂದ್ರೆ ತುಂಬಾ ಜಾಸ್ತಿ ಬರುತ್ತೆ. ನಾರ್ಮಲ್ ನಾವು ಏನ್ ಯೂರಿನ್ ಮಾಡ್ತೀವಲ್ಲ ಆ ರೀತಿ ಇರೋದಿಲ್ಲ. ಕಿಡ್ನಿ ಡ್ಯಾಮೇಜ್ ಆಗೋದಕ್ಕೆ ಶುರುವಾದಾಗ ಯೂರಿನ್ ಮಾಡುವ ಅಂತಹ ವ್ಯಕ್ತಿಯ ಯೂರಿನ್ ತುಂಬಾ ಜಾಸ್ತಿ ಬುರುಗಾಗಿರುತ್ತೆ. ಅವಾಗ ನಾವು ಅರ್ಥ ಮಾಡ್ಕೋಬೇಕು, ಇಲ್ಲಿ ನಮ್ಮ ಕಿಡ್ನಿ ಡ್ಯಾಮೇಜ್ ಆಗ್ತಾ ಇದೆ ಅಂತ. ಅವಾಗ ನೀವು ಯಾವ ರೀತಿ ಫೈಂಡ್ ಮಾಡೋದಂತ ಅನ್ಕೊಂಡಿರ್ಬೋದು. ನಾವು ಯೂರಿನರಿ ಟೆಸ್ಟ್ ಇಂದ ನಾವು ಇದನ್ನ ಫೈಂಡ್ ಮಾಡ್ಕೋಬಹುದು. ಹೌದು, ಈ ಆರಾಮಾಗಿ ಕಂಡುಹಿಡ್ಕೋಬಹುದು. ನಮ್ಮ ಯೂರಿನ್ ಇಂದ ಒಂದು ಟೆಸ್ಟ್ ಮಾಡಿ ನಮ್ಮ ಕಿಡ್ನಿ ಹೇಗಿದೆ ಅಂತಾನು ಕೂಡ ಕಂಡು ಹಿಡಿಯುತ್ತಾರೆ. ಅದಕ್ಕೋಸ್ಕರ ಈ ರೀತಿ ಲಕ್ಷಣಗಳು ಏನಾದ್ರೂ ನಿಮಗೆ ಕಾಣ್ತಾ ಇದ್ರೆ ಒಂದ್ಸಲ ಆಸ್ಪತ್ರೆಯಲ್ಲಿ ತೋರಿಸ್ಕೋಬೇಕು. ಮತ್ತೆ ಇನ್ನು ಕೆಲವರು ಯಾವ ರೀತಿ ಮಿಸ್ಟೇಕ್ಗಳನ್ನ ಮಾಡ್ತಾ ಇರ್ತಾರೆ ಅಂದ್ರೆ ನೀರ್ನ ಜಾಸ್ತಿ ಕುಡಿಯೋದೇ ಇಲ್ಲ, ಅವಾಗ ಕಿಡ್ನಿ ಸ್ಟೋನ್ ಆಗೋದಕ್ಕೆ ಶುರುವಾಗುತ್ತೆ. ನೀರ್ನ ಜಾಸ್ತಿ ಕುಡಿತಾರೆ, ಕುಡಿಬೇಕು, ಒಳ್ಳೇದು. ಆದ್ರೆ ಯೂರಿನ್ ತುಂಬಾ ತಡೆದಿಟ್ಕೊಳ್ತಾರೆ, ಇದು ತುಂಬಾ ದೊಡ್ಡ ತಪ್ಪು. ಯೂರಿನ್ಗೆ ಅರ್ಜೆಂಟ್ ಆದಾಗ
ಯಾವ್ದಾದ್ರು ಆಫೀಸ್ ಆಗಿರ್ಬೋದು, ನೀವೇನೋ ವರ್ಕಿಗೋಸ್ಕರ ಹೋಗಿರ್ತೀರಾ, ಇದು ಒಂದು ಕಾಮನ್ ಪ್ರೋಸೆಸ್, ಹೌದಲ್ವಾ? ಯೂರಿನಿಗೆ ಅರ್ಜೆಂಟ್ ಆದ್ರೆ ಮಿನಿಮಮ್ 30 ನಿಮಿಷ ಮಾತ್ರ ತಡೆದಿಡ್ಕೋಬೇಕು. ಜಾಸ್ತಿ ಹೊತ್ತು ತಡೆದಿಡ್ಕೊಂಡ್ರೆ ಕಿಡ್ನಿ ಸ್ಟೋನ್ ಆಗೋದಕ್ಕೆ ಶುರುವಾಗುತ್ತೆ. ಎಕ್ಸೆಸ್ ಆಫ್ ಪ್ರೋಟೀನ್ ಇಂಟೇಕ್ ಮಾಡಿದಾಗೂ ಕೂಡ ಕಿಡ್ನಿಗೆ ಹೊಡೆತ ಬೀಳುತ್ತೆ. ನನ್ನ ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋನ ಹಾಕಿದ್ದೀನಿ. ನಾನೇನು ಇವಾಗ ಮಿಸ್ಟೇಕ್ಗಳನ್ನ ಹೇಳಿದ್ನಲ್ಲ, ಯೂರಿನ್ನ ತಡೆದಿಟ್ಕೊಳ್ಳೋದು, ನೀರನ್ನ ಕುಡಿದೇ ಇರೋದು, ಇದೇ ರೀತಿ ನಾನು 10 ಮಿಸ್ಟೇಕ್ಗಳನ್ನ ಹೇಳಿದ್ದೀನಿ. ಈ 10 ಮಿಸ್ಟೇಕ್ಗಳನ್ನ ನಾವು ಮಾಡದೇ ಇದ್ರೆ ನಮ್ಮ ಕಿಡ್ನಿ ತುಂಬ ಅಂದರೆ ತುಂಬ ಸೇಫ್ ಆಗಿರುತ್ತೆ. ಈ ವಿಡಿಯೋನ ನೀವೇನಾದರೂ ನೋಡ್ಬೇಕಂದ್ರೆ ನನ್ನ ಪ್ರೊಫೈಲ್ ಒಳಗಡೆ ವಿಡಿಯೋನ ಹಾಕಿದ್ದೀನಿ, ನೀವು ನೋಡ್ಬೋದು. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಇನ್ಫಾರ್ಮೇಟಿವ್ ವಿಡಿಯೋನೇ ನಾನು ಕೊಡೋದು, ಸೈಂಟಿಫಿಕ್ ಆಗಿ ನಾನು ನಿಮಗೆ ವಿವರಣೆ ಕೊಡ್ತಾ ಇರ್ತೀನಿ. ಮತ್ತೆ ಸಿಗೋಣ. ಜೈ ಹಿಂದ್.